ಮನಿ ಮ್ಯಾನೇಜ್ಮೆಂಟ್ ಅಥವಾ ಹಣಕಾಸಿನ ವ್ಯವಹಾರ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಭಯ ಬೀಳ್ತಾರೆ. ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಮಾಡ್ತೀನಿ, ದುಡ್ಡನ್ನು ಮ್ಯಾನೇಜ್ ಮಾಡಿ ನಂಗೆ ಗೊತ್ತಿಲ್ಲ. ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು. ತಂದೆ ತಾಯಿಯವರು ಮಾಡೋ ದೊಡ್ಡ ಕ್ರೈಮ್. ಮಕ್ಕಳಿಗೆ ಈ ಮನಿ ಮ್ಯಾನೇಜ್ಮೆಂಟ್ ವಿಚಾರವನ್ನ ಹೇಳ್ಕೊಡ್ಬೇಕು. ಏನೇನು ಹೇಳ್ಕೊಡ್ಬೇಕು, ಯಾವ ವಯಸ್ಸಿಂದ ಹೇಳ್ಬೇಕು? ನಿಮ್ಮ ಮಕ್ಕಳು ಹುಟ್ಟಿದ್ದು 1990ರಲ್ಲಿ 80ರಲ್ಲಿ ಅಲ್ಲ. ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಇರುವಂತದ್ದು ಮಕ್ಕಳಿಗೆ ಗೊತ್ತಿರುತ್ತೆ ಅಂತ. ಬೇರೆಯವ್ರ ಅಪ್ಪ ಅಮ್ಮ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ನೀವು ನಿಮ್ಮ ಮಕ್ಕಳಿಗೆ ದುಡ್ಡಿನ ವಿಚಾರವನ್ನು ಹೇಳ್ಕೊಡ್ದಿದ್ರೆ ಇದೇ ರೀತಿ ಆಗತ್ತೆ. ಹಣಕಾಸಿನ ವ್ಯವಹಾರ ಅನ್ನೋದನ್ನ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕು. ಆದ್ರೆ ತುಂಬಾ ಜನ ಈ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ ಕೂಡಲೇ ಹಿಂದೆ ಸರಿತಾರೆ. ಅಯ್ಯೋ ಇದರ ಸಹವಾಸನೆ ನಮಗೆ ಬೇಡಪ್ಪ ಅಂತ ಹೇಳ್ತಾರೆ. ಹಾಗಾಗಿ ಇದ್ದ ಬದ್ದ ಹಣನೆಲ್ಲ ಖರ್ಚು ಮಾಡಿಬಿಟ್ಟು ಲಾಸ್ಟ್ಗೆ ಸೋಲ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಲೈಫಲ್ಲಿ. ಬಟ್ ಇದೇನು ರಾಕೆಟ್ ಸೈನ್ಸಾ? ಖಂಡಿತವಾಗ್ಲೂ ಅಲ್ಲ. ನೀವು ಅತ್ಯಂತ ಸರಳವಾಗಿ ಸುಲಭವಾಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲ್ತ್ರೆ ಡೆಫಿನೆಟ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಆದರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ಈ ವಿಷಯ ನಿಮ್ಮ ಮಕ್ಕಳ ಭವಿಷ್ಯದ ವಿಷಯ. ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ತಮ್ಮ ಮಕ್ಕಳಿಗೆ ಹಣಕಾಸಿನ ವ್ಯವಹಾರವನ್ನು ಹೇಗೆ ನಿರ್ವಹಿಸೋದು ಅನ್ನೋದನ್ನ ಈಗಲೇ ಹೇಳ್ಕೊಡ್ಬೇಕು. ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ನಿಮ್ಮ ಮಕ್ಕಳು ಕಲ್ತರು ಅಂತಾದರೆ ಅವರು ಯಾವತ್ತಿದ್ರೂ ಕೂಡ ಜೀವನದಲ್ಲಿ ಫೇಲ್ ಆಗಲ್ಲ. ಆಮೇಲೆ ಹಣಕಾಸಿನ ವ್ಯವಹಾರವನ್ನು ನಿಭಾಯಿಸೋದ್ರಲ್ಲಿ ಖಂಡಿತವಾಗ್ಲೂ ಸೋಲೋದಿಲ್ಲ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಏನನ್ನು ಹೇಳ್ಕೊಡ್ಬೇಕು, ಯಾವ ಥರ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಹಣಕಾಸಿನ ವ್ಯವಹಾರವನ್ನು ಹೇಗೆ ನಿರ್ವಹಿಸಬೇಕು, ಯಾವುದನ್ನು ಹೇಳ್ಕೊಡ್ಬೇಕು, ಯಾವುದನ್ನು ಹೇಳ್ಕೊಡ್ಬಾರ್ದು, ಇದೆಲ್ಲದರ ಬಗ್ಗೆ ನಾವಿವತ್ತು ಮಾತನಾಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಇವತ್ತು ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಹಾಗೆಯೇ CEO ಕೂಡ ಆಗಿರುವಂಥ CS ಸುಧೀರ್ ಅವರಿದ್ದಾರೆ. ಅವ್ರ ಹತ್ರ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮನಿ ಮ್ಯಾನೇಜ್ಮೆಂಟು ಅಥವಾ ಹಣಕಾಸಿನ ವ್ಯವಹಾರ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಭಯ ಬೀಳ್ತಾರೆ. ಅಯ್ಯೋ ನಮ್ಗೆ ಬೇಡಪ್ಪ, ಇದು ಏನೋ ನಡ್ಕೊಂಡು ಹೋಗ್ತಾ ಇದೆ, ನಡೀಲಿ ಅಂತ. ಯಾಕೆ ಸರ್ ಇಷ್ಟೊಂದು ಭಯ ಅಥವಾ ಹೆದರಿಕೆ ಜನರಿಗೆ ಹಣಕಾಸಿನ ವ್ಯವಹಾರ ಅಂತೇಳಿ ಬಂದಾಗ? ಇಲ್ಲಿ ಏನಾಗಿದೆ ಗೊತ್ತಾ ನಿಮ್ಗೆ, ಈಗ ನಾನೊಂದು ಅಡಿಗೆ ಮಾಡ್ಬೇಕು, ಅಡಿಗೆ ನಾನು ಊಟ ಮಾಡ್ಬೇಕಲ್ಲ, ಅಡಿಗೆ ಮಾಡಿ ಊಟ ಮಾಡಬೇಕು ಅಂದ ತಕ್ಷಣ ಅಡಿಗೆಗೆ ಏನೇನು ಬಳಸ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ನ ನನಗೆ ಮ್ಯಾನೇಜ್ ಮಾಡಕ್ ಬಂದಿಲ್ಲ ಅಂದ್ರೆ ಅಡಿಗೆ ಮಾಡೋಕ್ಕೂ ಆಗೋದಿಲ್ಲ, ಹಾಳಾಗೋಗುತ್ತೆ ಅಲ್ವಾ? ಅಂದ್ರೆ ನನ್ಗೆ ಏನೇನು ಬೇಕು ಅದನ್ನ ತರಬೇಕು, ಅದನ್ನ ಮ್ಯಾನೇಜ್ ಮಾಡಿರ್ಬೇಕು, ಸರಿಯಾಗಿ ಉಪಯೋಗಿಸ್ಬೇಕು, ಪ್ಲಾನ್ ಮಾಡ್ಬೇಕಾಗತ್ತೆ. ಹಾಗೇನೆ ನಿಮ್ಮ ಬದುಕು ಕೂಡ ಅಷ್ಟೇ. ಬದುಕಲ್ಲಿ ನನ್ನ ಕನಸುಗಳೆಲ್ಲ ಸಾಕಾರ ಆಗಬೇಕು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಾನು ಆ ಮ್ಯಾನೇಜ್ ಮಾಡೋದನ್ನ ಕಲ್ತಿಲ್ಲ ಅಂದ್ರೆ ನನ್ನ ಕನಸುಗಳು ಸಾಕಾರ ಆಗೋಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಹಳ್ಳಿಯವನು, ನಾನೊಬ್ಬ ರೈತ. ನನಗೆ ಜಮೀನಿಗೆ ಹೋಗಿ ಕೆಲಸ ಮಾಡಿ ಅಂದ್ರೆ ಮಾಡ್ತೇನೆ. ನೀವು ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಮಾಡ್ತೀನಿ. ಬಟ್ ನೀವು ದುಡ್ಡನ್ನು ಮ್ಯಾನೇಜ್ ಮಾಡಿ ನಂಗೆ ಗೊತ್ತಿಲ್ಲಪ್ಪ, ಆಗೋದಿಲ್ಲ. ಹಾಗೆ ಮಾಡಿದ್ದೇ ಆದ್ರೆ ನೀವು ನಿಮ್ಮ ಮುಂದಿನ ಜನರೇಷನ್ ಕೂಡ ಹಾಗೆ ಇರ್ತೀರಿ. ಹಣಕಾಸಿನ ನಿರ್ವಹಣೆನ ಕರೆಕ್ಟಾಗಿ ಕಲ್ತ್ರೆ ನೀವು ಕೃಷಿ ಮಾಡಿ ಬಂದ ಒಂದಷ್ಟು ದುಡ್ಡಲ್ಲಿ ಫಸ್ಟು ಕೃಷಿ ಮಾಡಿ ನೀವೇನ್ ಬೆಳೆ ಬೆಳಿತೀರಲ್ಲ ಅದನ್ನ ಎಲ್ಲಿ ಮಾರಾಟ ಮಾಡಬೇಕು. ಹಣಕಾಸಿನ ಮ್ಯಾನೇಜ್ಮೆಂಟ್ ಶುರು ಆಗೋದು ಅಲ್ಲಿಂದನೇ. ನೀವು ಎಲ್ಲಿ ಮಾರಾಟ ಮಾಡಿದ್ರೆ ಜಾಸ್ತಿ ಬೆಲೆ ಬರುತ್ತೆ. ಬಂದ ಮೇಲೆ ಬಂದ ದುಡ್ಡನ್ನ ಎಲ್ಲಿ ಇಡಬೇಕು, ಸಾಲ ಎಲ್ಲಿಂದ ತಗೋಬೇಕು, ಎಷ್ಟು ಬಡ್ಡಿ ಕೊಡಬೇಕು, ಅಥವಾ ನನ್ನ ದುಡ್ಡನ್ನ ಹೂಡಿಕೆ ಮಾಡುವಾಗ ಏನೇನು ಕ್ರೈಟೀರಿಯಾ ನೋಡ್ಬೇಕಾಗತ್ತೆ, ಯಾವುದು ಪಾನ್ಸಿ ಸ್ಕೀಮು, ಯಾವುದು ಒಳ್ಳೆ ಲೆಜಿಟಿಮೇಟ್ ಸ್ಕೀಮು, ಅಥವಾ ನನಗೀಗ ಹಣಕಾಸಿನ ವಿಚಾರ ಅಂತ ಬಂದ ತಕ್ಷಣ ಜನರು ಬಹಳ ದೊಡ್ಡ ತಪ್ಪು ಮಾಡೋದು ಅಂದ್ರೆ ಇನ್ಶೂರೆನ್ಸ್ ವಿಚಾರದಲ್ಲಿ. ಯಾವ ಇನ್ಶೂರೆನ್ಸ್ ತಗೋಬೇಕು, ಯಾವ್ದು ತಗೋಬಾರ್ದು ಅದೇ ಗೊತ್ತಿಲ್ಲ. ಈಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದೇ ಇಲ್ಲ. ಮೊನ್ನೆ ಒಬ್ರು ಏಜೆಂಟ್ ಹೇಳ್ತಾ ಇದ್ರು, ನಮ್ ಕಂಪ್ನಿಯಲ್ಲಿ ಟರ್ಮ್ ಇನ್ಶೂರೆನ್ಸ್ ಸೇಲ್ ಮಾಡಲ್ಲ ಅಂತ. ಅಂದ್ರೆ ಯಾವ್ದಾದ್ರು ಕಂಪ್ನಿ, ಈಗ ಲೈಫ್ ಇನ್ಶೂರೆನ್ಸ್ ಕಂಪ್ನಿ, ನಾವು ಟರ್ಮ್ ಇನ್ಶೂರೆನ್ಸ್ ಸೆಲ್ ಮಾಡಲ್ಲ ಅಂದ್ರೆ IRDA ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ ಅವ್ರು ಮಾಡಲ್ಲ ಅಂತ ಹೇಳಿದ್ರೆ ಏಜೆಂಟ್ಸಿಗೆ ಆತರ ಟ್ರೈನ್ ಮಾಡ್ಯಾರೆ. ಯಾಕಂದ್ರೆ ಏಜೆಂಟ್ಸ್ ಟರ್ಮ್ ಇನ್ಶೂರೆನ್ಸ್ ಸೆಲ್ ಮಾಡಬಾರ್ದು ಅಂತ. ಯಾಕಂದ್ರೆ ಆ ಕಂಪ್ನಿಗೆ ದುಡ್ಡು ಸಿಗೋದು ಯಾವಾಗ ಅಂದ್ರೆ ನೀವು ಎಂಡೋಮೆಂಟ್ ಪಾಲಿಸಿ ತಗೊಂಡಾಗ ಅಥವಾ ಯೂಲಿಪ್ ಪ್ಲಾನ್ ತಗೊಂಡಾಗ. ಹಾಗಾಗಿ ಈ ತರದ ಒಂದಷ್ಟು ತಪ್ಪು ಕಲ್ಪನೆಗಳಿಂದ ಜನರು ಏನ್ ಮಾಡ್ತಾರೆ, ದುಡ್ಡಿನ ಸಮಸ್ಯೆ ನಂಗೆ ಬೇಡಪ್ಪ, ಅಥವಾ ನನಗೆ ಎಷ್ಟಾಯ್ತೋ ಮಾಡ್ಕೊಂಡಿರ್ತೀನಿ, ಹೀಗೆ ಇರ್ತೀನಿ. ಹೀಗಿದ್ದಾಗ ಏನಾಗತ್ತೆ ಅಂದ್ರೆ ಪ್ರಪಂಚ ಬಹಳ ಸ್ಪೀಡಲ್ಲಿ ನಡೀತಿದೆ, ಅಲ್ಲಿ ಒಂದಷ್ಟು ಜನ ಮುಂದೆ ಹೋಗ್ತಾರೆ. ಇಲ್ಲಿಗೆ ನಿಮ್ಗೆ ನಾನು ಇವತ್ತು ನನ್ನ ಟೀಮ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮ ರಾಜಕಾರಣಿಗಳು ಒಂದಷ್ಟು ಜನ ಈಗ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾರೆ. ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರು ಯಾರೋ ಒಬ್ರು ಇದ್ದಾರೆ, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಅಂದ್ರೆ ಊಟಕ್ಕೆ ಕರಿತೀರಿ ಅಥವಾ ಊಟ ಅವ್ರ ಇದ್ದಲ್ಲಿ ಕೊಡ್ತೀರಿ. ಅವ್ರು ಇದ್ದಾರೆ ಮನೆಯಲ್ಲಿ ಅನ್ನೋದೇ ನಿಮ್ಗೆ ಇಲ್ಲ, ಲೆಕ್ಕಕ್ಕೆ ಇಲ್ಲ. ಅವ್ರು ನಿಮ್ಗೆ ನೀವೇನೋ ಡಿಸಿಷನ್ ತಗೋಬೇಕು, ಅವ್ರನ್ನ ಕೇಳೋದಿಲ್ಲ. ಅಥವಾ ನೀವೇನೋ ಹೋಗ್ಬೇಕು,
ನೀವು ಹೋಗೋ ತನಕ ಅವ್ರು ಹೇಳಲ್ಲ. ಮನೆ ಬೀಗ ಹಾಕೋಷ್ಟೊತ್ತಿಗೆ ಓಕೆ ನಾವ್ ಇವತ್ತು ಹೋಗಿ ಬರ್ತೀವಿ, ಇರಿ ಮನೇಲಿ, ಅಥವಾ ಏನೋ ಊಟ ಮಾಡಿ ಇಟ್ಟಿದೀವಿ, ತಿನ್ಕೊಂಡಿರಿ ಅಂತ. ಈ ರೀತಿ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಪ್ರಾಬ್ಲಿ ಅವರು ತಮ್ಮಲ್ಲೇ ನೋವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಮಾಡಿ ನಾವು ಅವ್ರನ್ನ ಅಫ್ಕೋರ್ಸ್ ಅವ್ರಿಗೆ ಗೋಲ್ಡ್ ಕೊಡ್ತಿದ್ವಿ. ಆದ್ರೆ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇದೆಯಲ್ಲ, ಇದು ಹೆಂಗೆ ಅಂದ್ರೆ ದೇಶದ 140 ಕೋಟಿಯಲ್ಲಿ ಒಂದು 20 ಕೋಟಿ ಜನ ಕೆಲಸ ಮಾಡ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಅವರೆಲ್ಲ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ, ಇನ್ನುಳಿದ 100 ಕೋಟಿ 120 ಕೋಟಿ ಜನಕ್ಕೆ ನೀವು ಸುಮ್ಮನೆ ಇರಿ, ಏನು ಮಾಡಬೇಡಿ, ನಿಮಗೆ ಉಚಿತವಾಗಿ ಅಕ್ಕಿ ಕೊಡ್ತೀವಿ, ನಿಮಗೆ ತಿಂಗಳಿಗೆ ಇಂತ ದುಡ್ಡು ಕೊಡ್ತೀವಿ, ಕೆಲಸನೇ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡಿ ಅಂತ. ಏನಾಗ್ಬೋದು ಸರ್ ಪರಿಸ್ಥಿತಿ? ಹೀಗೆ ಮಾಡೋಕೆ ಯಾಕೆ ಹೊರಟಿದ್ದಾರೆ ಅಂತ ನಾವೆಲ್ಲ, ಈಗ ನೀವು ಹೇಳಿದ್ರಲ್ಲ ಹಣಕಾಸಿನ ಮ್ಯಾನೇಜ್ಮೆಂಟ್ ಬೇಡ, ನಂಗೆ ಇದು ಅರ್ಥ ಆಗೋದಿಲ್ಲ, ಈ ತರ ನಾವು ದೂರ ಉಳಿದಷ್ಟು, ಈಗ ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನೀವು ಕಷ್ಟ ಅಂತ ಯಾವ್ದನ್ನ ಕಲಿಯಲ್ಲ ಅದು ನಿಮ್ಮ ಡಿಸೆಬಿಲಿಟಿ ಆಗತ್ತೆ. ಕರೆಕ್ಟ್. ಮುಂದೊಂದು ದಿನ ನಿಮ್ಮ ಡಿಸೆಬಿಲಿಟಿ ಆಗತ್ತೆ. ಸೊ ನೀವು ಏನಾಗ್ಬೋದು ಮುಂದೆ ಅಂದ್ರೆ, ಈಗ ನಿಮ್ಗೆ ನಂಗೆ ನಡಿಯಕ್ ಆಗಲ್ಲೇನೋ ಅಂತ ಹೇಳಿ ಕುತ್ಕೊಂಡ್ಬಿಡ್ತೀರಿ. ಒಂದಷ್ಟು ವರ್ಷ ಕೂತ ಮೇಲೆ ನಿಮ್ ಕಾಲು ಕೆಲಸಕ್ಕೆ ಬರುವುದಿಲ್ಲ, ನಡಿಯಲಿಕ್ಕೆ ಆಗೋದಿಲ್ಲ. ಹಾಗೆ ಆಗತ್ತೆ. ಸಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಟ್ಟು ನಿಮ್ಮನ್ನ ಸುಮ್ಮನೆ ಕೂರ್ತಾರೆ, ನಿಮ್ಮನ್ನ ಇನ್ಫ್ಯಾಕ್ಟ್ ಲೆಕ್ಕಕ್ಕೆ ಇಟ್ಕೊಳಲ್ಲ. ಇನ್ನ ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು ಅಂದ್ರೆ ಈ ಬೇಸಿಕ್ ಲೈಫ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ, ಮಾತು ಅಲ್ವಾ, ನನಗೆ ಮಾತಾಡಕ್ ಬರುತ್ತೆ, ಡ್ರೈವಿಂಗ್ ಮಾಡಕ್ ಬರುತ್ತೆ, ಅಥವಾ ನನಗೆ ಹಣಕಾಸಿನ ನಿರ್ವಹಣೆ ಬರುತ್ತೆ, ಅಡುಗೆ ಮಾಡಕ್ ಬರುತ್ತೆ, ಇವೆಲ್ಲ ಒಂದಷ್ಟು ಲೈಫ್ ಸ್ಕಿಲ್ಸ್. ಈ ಲೈಫ್ ಸ್ಕಿಲ್ಸ್ ಇಲ್ಲ ಅಂದ್ರೆ ನನಗೆ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಬಟ್ ಎಲ್ಲವೂ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿದಾಗ ಯಾರು ಇದನ್ನೆಲ್ಲ ಮಾಡಬೇಕಾಗಿಲ್ಲ, ಆರಾಮ್ಸೆ ಮನೆಯಲ್ಲಿ ಕೂತ್ಕೊಂಡು. ನೀವೀಗ ಮೊದಲು 2005ಕ್ಕಿಂತ ಮೊದಲಾಗಿದ್ರೆ ಅಥವಾ 2010ಕ್ಕಿಂತ ಮೊದಲಾಗಿದ್ರೆ, ಈ ಇಂಟರ್ನೆಟ್ ವೇವ್ ಬಂತಲ್ಲ, ಅದಕ್ಕಿಂತ ಮೊದಲಾಗಿದ್ರೆ ಓಕೆ ನನ್ಗೆ ದುಡ್ಡು ಕೊಟ್ಬಿಡಿ, ಸುಮ್ಮನೆ ತಿನ್ಕೊಂಡಿರ್ತೀನಪ್ಪ ಆರಾಮಾಗಿ. ಈಗಿನ ಜನ ಹಾಗೆ ಹೇಳಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಈಗ ಯೂಟ್ಯೂಬ್ ಇದೆ, ಜಿಯೋ ಇದೆ, ಇಂಟರ್ನೆಟ್ ಇದೆ, ಸ್ಮಾರ್ಟ್ ಫೋನ್ ಇದೆ. ನಾವು ಪ್ರಪಂಚದಲ್ಲಿ ಯಾರು ಹೇಗೆ ಬದುಕ್ತಿದ್ದಾರೆ ನೋಡ್ತೀವಿ, ಫಿಂಗರ್ ಟಿಪ್ ಅಲ್ಲಿ ನೋಡ್ತೀವಿ. ಯಾರು ಊಟ ಏನ್ ಮಾಡ್ತಾರೆ, ಯಾವ ಕಾರ್ ಡ್ರೈವ್ ಮಾಡ್ತಾರೆ, ಯಾವ ಮನೆ. ಸೊ ನಮ್ಗೆ ಇವತ್ತು ನೀವೇನು ಮಕ್ಕಳಿಗೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ಬೇಕು ಅಂದ್ರಲ್ಲ, ಇದೆಲ್ಲವೂ ಯಾಕೆ ಹೇಳಿದೆ ಅಂದ್ರೆ, ನಿಮ್ ಮಕ್ಕಳನ್ನ ನೀವು 2010ರಲ್ಲಿ 15ರಲ್ಲಿ 20ರಲ್ಲಿ ಅವ್ರು ಹುಟ್ಟಿದ್ದಾರೆ. ನಿಮ್ ಮಕ್ಕಳು ಹುಟ್ಟಿದ್ದು 1990ರಲ್ಲಿ 80ರಲ್ಲಿ ಅಲ್ಲ, 60ರಲ್ಲ, 2010ರಲ್ಲಿ 15ರಲ್ಲಿ ಅಥವಾ 2005ರಲ್ಲಿ ಹುಟ್ಟಿದ್ರೆ ಆ ಮಕ್ಕಳಿಗೆ ಅಟ್ರಾಕ್ಷನ್ಸ್ಗಳು ಸಿಕ್ಕಾಬಟ್ಟೆ, ನಿಮಗೆ ಡಿಸ್ಟ್ರಾಕ್ಷನ್ಸ್ಗಳು ಸಿಕ್ಕಾಬಟ್ಟೆ. ಇನ್ಫ್ಯಾಕ್ಟ್ ನನಗಾಗತ್ರಿ, ನಾನು ಅದನ್ನು ಹೇಳಬೇಕಿತ್ತು. ಯಾಕಂದ್ರೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಇರುವಂತದ್ದು ಮಕ್ಕಳಿಗೆ ಗೊತ್ತಿರುತ್ತೆ ಅಂತ. ಅದರಲ್ಲೂ ಕೂಡ ನೀವು 3 ಮಕ್ಕಳ ತಂದೆ. ನನಗೆ ಹೇಳಿದ್ನಲ್ಲ, ನಾನು ದಿನ ರಾತ್ರಿ ಸಂಜೆ ಮನೆಗೆ ಹೋಗ್ತೀನಿ, ರಾತ್ರಿ ಹೋಗುವಾಗ ನಾನು ನನ್ನ ಮಕ್ಕಳ ಮುಖ ನೋಡ್ತೀನಿ, ಮುಖದಲ್ಲಿ ಏನಾದ್ರು ಬದಲಾವಣೆ ಆಗಿದ್ಯಾ. ಈಗ ನಾನು ಹೋಗ್ತಿದ್ದಂಗೆ ಬಂದು ಹಗ್ ಮಾಡಿ ಅಪ್ಪ ಅಂತ ಹೇಳಿ ಏನಾದ್ರು ಖುಷಿ ಪಡ್ತಾರ, ಅಥವಾ ಕೂತಲ್ಲೇ ಸೋಫಾ ಮೇಲೆ ಕೂತಿರ್ತಾರ. ಸೋಫಾ ಮೇಲೆ ಹಾಗೆ ಕೂತಿದ್ದಾರೆ ಅಂದ್ರೆ ನನಗೇನೋ ಅನುಮಾನ, ಇವತ್ತೇನು ವಿಡಿಯೋ ನೋಡ್ದೆ ಅವನು, ಯಾವ್ದೋ ವಿಡಿಯೋ ನೋಡಿರ್ತಾನೆ. ಆದ್ರಿಂದ ಈಗ ನಮ್ಮಿಂದ ಅವ್ರು ಏನ್ ಕೇಳ್ತಾರಲ್ಲ, ಅದರ 10 ಪಟ್ಟು 100 ಪಟ್ಟು ಅವರು ಸ್ಮಾರ್ಟ್ ಫೋನ್ ಇಂದ ಕೇಳ್ತಾರೆ, ಅವರೇ ತಿಳ್ಕೊಳ್ತಾರೆ. ಹೌದು, ಈಗ ಅದ್ರಲ್ಲಿ ಒಳ್ಳೇದು ನೋಡ್ಬೋದು, ಕೆಟ್ಟದ್ದು ನೋಡ್ಬೋದು. ಈಗ ಏನಾಗತ್ತೆ, ನನ್ನ ಭಯ ಏನಪ್ಪಾ ಅಂದ್ರೆ, ಏನೋ ಕೆಟ್ಟ ವಿಡಿಯೋ ನೋಡಿದಾನೆ, ಇವತ್ತು ಅಪ್ಪನ ಮೇಲೆ ಇನ್ನೇನೋ ಅವ್ರ ಅಸಂಪ್ಷನ್ಸ್, ಅವ್ರದೇ ಆದ ಒಂದು ಇದು ಬೆಳ್ಕೊಂತ ಹೋಗುತ್ತೆ. ನಾನು ಈ ಕಾಶ್ಮೀರ್ ಫೈಲ್ಸ್ ಸಿನಿಮಾ ನೋಡಿದೆ. ಕಾಶ್ಮೀರ್ ಫೈಲ್ಸ್ ಸಿನಿಮಾ ನೋಡಿದಾಗ ಅಲ್ಲಿ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್, ಅಂದ್ರೆ ಕಾಶ್ಮೀರ್ ಪಂಡಿತರ ಒಬ್ಬ ಮಗ. ಆ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರು ಅವ್ರ ತಂದೆ ತಾಯಿಯನ್ನ ಸಾಯಿಸಿದ್ಯಾರು, ಅಥವಾ ತಂದೆ ತಾಯಿ ಹೇಗೆ ಸತ್ರು, ಅವ್ರ ಅಣ್ಣ ಹೇಗೆ ಸತ್ತ, ಇಡೀ ಕಾಶ್ಮೀರ್ ಪಂಡಿತರಿಗೆ ಏನು ಅನ್ಯಾಯ ಆಯ್ತು, ಅದ್ ಯಾವ್ದನ್ನು ಅರಿದೆ ಇನ್ಯಾರೋ ಹೇಳಿದ ಮಾತನ್ನ ನಂಬ್ಕೊಂಡು ಆಕ್ಚುಲಿ ಕಾಶ್ಮೀರ ಪಂಡಿತರದ್ದೇ ತಪ್ಪು ಅನ್ನೋ ಒಂದು ಮಟ್ಟಿಗೆ ಬಂದ್ಬಿಟ್ಟಿದ್ದ. ಕರೆಕ್ಟ್, ಸತ್ಯನೇ ಬಿಟ್ಟು. ಅಬ್ಸಲ್ಯೂಟ್ಲಿ. ಅದೇ ರೀತಿ ನಮ್ಮ ಮಕ್ಕಳು ಮುಂದೊಂದಿನ ಅಪ್ಪ ಅಮ್ಮ ಕಷ್ಟಪಟ್ಟಿದ್ರು, ಅಪ್ಪ ಅಮ್ಮ ನಂಗೆ ಊಟ ಬಟ್ಟೆ ಕೊಡೋಕ್ಕೂ ಕೂಡ ಕಷ್ಟಪಟ್ಟಿದ್ರು ಅನ್ನೋದನ್ನ ಮರ್ತು, ನಮ್ಮ ಅಪ್ಪ ಅಮ್ಮ ನನ್ಗೆ ಏನೂ ಮಾಡಿಲ್ಲ, ಬೇರೆಯವ್ರ ಅಪ್ಪ ಅಮ್ಮ ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು. ನೀವು ನಿಮ್ಮ ಮಕ್ಕಳಿಗೆ ದುಡ್ಡಿನ ವಿಚಾರವನ್ನ ಹೇಳ್ಕೊಡ್ದಿದ್ರೆ ಇದೇ ರೀತಿ ಆಗತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ, ಹೌದು.
ಇದೇ ರೀತಿ ಆಗತ್ತೆ. ಹೇಗೆ ಈ ಕೃಷ್ಣ ಅನ್ನುವ ಕ್ಯಾರೆಕ್ಟರ್ ಕಾಶ್ಮೀರಿ ಪಂಡಿತರದ್ದೇ ತಪ್ಪು ಅನ್ನೋ ಮಟ್ಟಕ್ಕೆ ಬಂದಲ್ಲ, ಆ ರೀತಿ ನಿಮ್ ಮಕ್ಕಳು ಮಾಡ್ತಾರೆ. ಇವತ್ತು ಎಷ್ಟೋ ಮಕ್ಕಳು, ನಾನು ಅದೇ ಅನ್ಕೊಳ್ತೀನಿ, ಇವತ್ತು ನನ್ನ ಮಕ್ಕಳಿಗೆ ಅವ್ರು ಹುಟ್ಟಿದ ದಿನದಿಂದ ಅವರು ಗ್ರಾಜ್ಯುಯೇಷನ್ ತನಕ ಓದಿಸೋದಕ್ಕೆ ಊಟ, ಬಟ್ಟೆ, ಮನೆ, ಬರೀ ಡೀಸೆಂಟ್ ಸ್ಕೂಲ್ ಕಾಲೇಜಲ್ಲಿ, ನಿಮಗೆ ಹೈಫೈ ಕಾಲೇಜಲ್ಲಿ MBBS ಕಳಿಸ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಬರೀ ನಾರ್ಮಲ್ ಸ್ಕೂಲು ಕಾಲೇಜಲ್ಲಿ ಓದಿಸೋಕೆ 1 ಕೋಟಿ ಬೇಕು. ಅದು ಇವತ್ತಿನ ಲೆಕ್ಕಾಚಾರ. ಒಬ್ರಿಗೆ ನೀವು ಒಳ್ಳೆ MBBS ಎಲ್ಲ ಮಾಡಿಸ್ಬೇಕು ಅಂದ್ರೆ, ಅಥವಾ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ 2 ಕೋಟಿ ರೂಪಾಯಿ ಬೇಕು ಒಬ್ಬ ಹುಡುಗನಿಗೆ. ನನಗೆ 3 ಜನ ಮಕ್ಕಳು, ಬಟ್ ಒಬ್ರಿಗೆ 2 ಕೋಟಿ ಬೇಕೇ ಬೇಕು. ಈಗ ಯೋಚನೆ ಮಾಡಿ ನೋಡಿ, ನಮ್ಮ ಅಪ್ಪ ಅಮ್ಮಂದ್ರಲ್ಲ ಹಿಂದೆ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸಿರ್ಬೋದು, ಊಟ ಬಟ್ಟೆ ಕೊಟ್ಟಿದ್ದಾರೆ, ಅದರ ಇವತ್ತಿನ ಮೌಲ್ಯ ಲೆಕ್ಕ ಹಾಕಿ ಎಷ್ಟಾಗಿರ್ಬೋದು ಅಲ್ವಾ? ಅವರು ನಮಗೋಸ್ಕರ ಊಟ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ನಮ್ಮನ್ನ ಇವತ್ತು ನಾನು ಯೋಚನೆ ಮಾಡೋದು, ನನ್ನ ಮಕ್ಕಳನಿಗೆ ಆಟ ಆಡ್ತಿದ್ದಾರೆ, ಆಟ ಆಡುವಾಗ ಬಿದ್ದು ಒಂದು ಕೈ ಮುರ್ಕೊಂಡ್ಬಿಟ್ಟ, ಪರ್ಮನೆಂಟ್ ಆಗಿ ಒಂದು ಫಿಂಗರ್ ಹೋಯ್ತಪ್ಪ. ಅವನು ಬದುಕಲ್ಲಿ ಕೊನೆ ತನಕ ಆ ಫಿಂಗರ್ ಹೋಯ್ತಾ? ಇವತ್ತು ನಾವು ಕೂಡ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ದೆ ಇದ್ದಿದ್ರೆ ನಮಗೂ ಕೂಡ ಎಷ್ಟೋ ಊನಗಳಾಗಿರ್ತಿತ್ತು. ಇವತ್ತು ನಾವು ಯಾವುದೇ ರೀತಿಯ ಊನಗಳಿಲ್ಲದೆ ಬದುಕಿದ್ದೀವಿ ಅಂದ್ರೆ ಮೇನ್ ನಮ್ಮ ಅಪ್ಪ ಅಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಹಗಲು ರಾತ್ರಿ ನಿದ್ರೆ ಬಿಟ್ಟು ನಮ್ಮನ್ನು ಕಾದಿದ್ದಾರೆ. ಹಾಗಾದ್ರೆ ಅದಲ್ವಾ ಅಪ್ಪ ಅಮ್ಮ ಮಾಡಿದ್ದು? ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ಬೇಕು ಅಂದ್ರೆ ನಮ್ಮ ತ್ಯಾಗಗಳನ್ನ ಇಲ್ಲಿಂದ ಶುರು ಆಗ್ಬೇಕು. ಹಣಕಾಸಿನ ನಿರ್ವಹಣೆ ಬಗ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಅಪ್ಪ ಅಮ್ಮ ಏನು ಮಾಡಿಲ್ಲ. ನಾನು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಿಗೆ ಒಬ್ರು ಬಂದಿದ್ರು, ಚಾರ್ಟರ್ಡ್ ಅಕೌಂಟೆಂಟ್. ಒಂದು ವರ್ಕ್ಶಾಪಿಗೆ ಅವ್ರು ಬಂದ್ರು. ಅದಾದ್ಮೇಲೆ ನೆಕ್ಸ್ಟ್ ವರ್ಕ್ಶಾಪಿಗೆ ಮಗನನ್ನ ಮಗಳನ್ನ ವೈಫ್ ಅನ್ನು ಕರ್ಕೊಂಡ್ ಬಂದ್ರು. ಏನ್ರಿ ಮತ್ತೆ ಅಟೆಂಡ್ ಮಾಡ್ತಿದ್ದೀರಾ? ಇಲ್ಲ, ನನ್ನ ಮಗಳು ಮತ್ತೆ ವೈಫ್ ಅಟೆಂಡ್ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು. ಮಗನನ್ನ ಎದುರುಗಡೆ ಕೂರಿಸಿದ್ರು. 10 ವರ್ಷದ ಹುಡುಗ, ಅವನಿಗೆ 6 ತಿಂಗಳಿರ್ತ ಪ್ಯಾನ್ ಕಾರ್ಡ್ ಮಾಡಿಸಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಬಿಟ್ಟು. ಆ ಬುದ್ಧಿವಂತ ಏನ್ ಮಾಡ್ಯಾರ ಅಂದ್ರೆ, ಅದಾದ್ಮೇಲೆ ಅವರಿಗೆ ಮಗನಿಗೋಸ್ಕರ ದುಡ್ಡು ಖರ್ಚು ಮಾಡಿದ್ರಲ್ಲ, ಬಟ್ಟೆ ಕೊಡ್ಸಿದ್ದು, ಸ್ಕೂಲ್ ಫೀಸ್ ಕಟ್ಟಿದ್ದು, ಏನೇ ಮಾಡಿದ್ರು ಎಲ್ಲವನ್ನು ಇವ್ರ ಬ್ಯಾಂಕ್ ಅಕೌಂಟ್ ಇಂದ ಮಗನ್ ಬ್ಯಾಂಕ್ ಅಕೌಂಟಿಗೆ ಹಾಕಿ ಮಗನ ಬ್ಯಾಂಕ್ ಅಕೌಂಟ್ ಇಂದ ಖರ್ಚು ಮಾಡೋದು. ಆದ್ರೆ ಈ ಇವ್ರ ಅಕೌಂಟ್ ಇಂದ ಮಗನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಾಗ ನರೇಶನ್ ಏನ್ ಹಾಕಿದ್ರೆ ಅಂದ್ರೆ ಲೋನ್ ಟು ಮೈ ಸನ್ ಅಂತ. ಈಗ ನಾಳೆ ಮಗ ಒಂದ್ 10-20 ವರ್ಷ ಆಗಿ ಅವ್ನು ದುಡಿಯಕ್ ಶುರು ಮಾಡಿದ್ರೆ, ನೀ ಏನ್ ಮಾಡಿದ್ಯಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತೆಗಿ ಅಂತಾರೆ. ಈಗ ಅದಕ್ಕೆ ಬಡ್ಡಿ ಹಾಕು. ಈಗ ಬ್ಯಾಂಕ್ ಬಡ್ಡಿನೇ ಹಾಕಿದ್ರು ಕೂಡ 8% 10% ಎಷ್ಟಾಯ್ತು ಅಂದ್ರೆ ನಾನು ಹಿಂಗೆ ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದೀನಿ ಅಂತ. ಅಪ್ಪ ಅಮ್ಮ ಈ ಲೆಕ್ಕಾಚಾರ ಹೇಳೋದಿಲ್ಲ. ಈಗ ಏನಾಗುತ್ತೆ, ನನ್ನ ಹಣಕಾಸಿನ ಸಮಸ್ಯೆಗಳನ್ನು ನನ್ನ ಮಕ್ಕಳ ಹತ್ರ ಹೇಳಲ್ಲ. ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗನಿಗೆ ನಾನು ಎಷ್ಟು ದುಡಿಮೆ ಮಾಡ್ತಿದ್ದೀನಿ ಏನು ಹೇಳೋದಿಲ್ಲ, ಎಷ್ಟು ಖರ್ಚಾಗುತ್ತೆ ಏನು. ನನ್ನ ಪಕ್ಕದ ಮನೇಲಿ ಒಬ್ಬ ಬಿಸ್ನೆಸ್ ಮ್ಯಾನ್. ಬಟ್ ಅಲ್ಲೊಂದು ಥಿಂಗ್ ಇದೆ, ಏನಂದ್ರೆ ನಮ್ಮ ಜನರಲ್ಲಿ ಇರುವಂತ ಭಾವನೆ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು. ಸರಿನಾ ತಪ್ಪ? ಅದು ತಂದೆ ತಾಯಿಯವ್ರು ಮಾಡೋ ದೊಡ್ಡ ಕ್ರೈಮ್, ದೊಡ್ಡ ತಪ್ಪು. ನೀವು ನಿಮ್ಮ ಕಷ್ಟವನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಾತ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಗೊತ್ತಾಗತ್ತೆ. ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ಛಲ ಬರುತ್ತೆ. ಅದನ್ನ ಬಿಟ್ಟು ನೀವು ಮಕ್ಕಳಿಗೆ ನಿಮ್ಮ ಕಷ್ಟವನ್ನ ಹೇಳ್ದೆ, ನಾವೇನೋ ಬಹಳ ಚೆನ್ನಾಗಿದ್ದೀವಿ ಅಂದ್ರೆ, ಈಗ ಅದನ್ನೇ ಹೇಳ್ತಾ ಇದ್ದೆ. ನಾನು ಆಟೋ ಡ್ರೈವರ್, ನನ್ ಮಗ ಬಂದ್ ಏನ್ ಮಾಡ್ತಾನೆ, ಅಪ್ಪ ನಂಗೆ ಪಕ್ಕದ ಮನೆ ಬಿಸ್ನೆಸ್ ಮ್ಯಾನ್ ಅವ್ರ ಮಗನಿಗೆ ಕೊಟ್ಟಿರಲ್ಲ 1.5 ಲಕ್ಷದ ಬೈಕು ನನಗೆ ಕೊಡ್ಸಿ ಅಂತಾನೆ. ಇಲ್ಲಿ ಯಾವ ತರದ ಮೂರ್ಖರಿದ್ದಾರೆ ಅಂದ್ರೆ, ನನಗೆ ಜನ ಹೇಳ್ತಾರೆ, ಸರ್ ನನ್ನ ಮಗ 2 ದಿನದಿಂದ ಊಟ ಮಾಡಿಲ್ಲ ಸರ್, ಬೈಕ್ ಕೊಡ್ಸಿ. ಸರ್ ನನ್ನ ಮಗ 3 ದಿನದಿಂದ ಊಟ ಮಾಡಿಲ್ಲ ಸರ್, ಸೈಕಲ್ ಕೊಡ್ಸಿಲ್ಲ ಅಂತ. ಯಾಕೆ ಕೊಡ್ಸಿಲ್ಲ? ದುಡ್ಡಿಲ್ಲ ಸರ್. ಹಾಗೆ ನಿಮ್ಮ ಮಕ್ಕಳಿಗೆ ಯಾಕೆ ಇನ್ನು ಹೇಳ್ಕೊಟ್ಟಿಲ್ಲ ನೀವು? ಈಗ ನನ್ನ ಹತ್ರ ದುಡ್ಡಿದೆ. ನಮ್ಮ ತಂದೆ ತಾಯಿ ಮಾಡಿದ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ, ನನ್ನ 4ನೇ ಕ್ಲಾಸ್ ಮುಗಿತಿದ್ದಂಗೆ ನಾನು ಹಾಲ್ ಮಾರಕ್ ಶುರು ಮಾಡಿದೆ. ಆವತ್ತಿನಿಂದ ಅಡಿಕೆ ಮಾರ್ತಿದ್ರು, ಎಷ್ಟು ದುಡ್ಡು ಬಂತು, ಮಂಡಿಯಲ್ಲಿ ಸಾಲ ತಗೊಂಡೋಗಿ ಬರ್ತಿದ್ರು. ನಮ್ದು ಈಗ ಅಡಿಕೆ ಸೀಸನ್ ಹೆಂಗೆ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ಮುಗಿಯುತ್ತೆ. ನೀವು ಮಾರ್ಬಿಟ್ಟು ಎಲ್ಲ ದುಡ್ಡು ಮಾರ್ಚಿಗೆಲ್ಲ ಖಾಲಿ. ನಮ್ಗೆ ಮಳೆಗಾಲದಲ್ಲಿ ಪಕ್ಕ ಸಾಲ ತರಕ್ ಮಂಡಿಗೆ ಹೋಗ್ತೀವಿ. ಅವಾಗ ನನ್ ಕರ್ಕೊಂಡು ಹೋಗೋರು ಈ ಮಂಡಿ ಸಾಹುಕಾರರು ಇರ್ತಾರಲ್ಲ, ಅವ್ರು 30% ಬಡ್ಡಿ ತಗೋತಿದ್ರು ವರ್ಷಕ್ಕೆ. ಅಲ್ಲ 36, ತಿಂಗಳಿಗೆ 3%, ವರ್ಷಕ್ಕೆ 36% ಬಡ್ಡಿ ತಗೋತಿದ್ರು. ಆದ್ರೂ ಕೂಡ ಸಾಲ ಕೊಡುವಾಗ ದೊಡ್ಡ ಯಜಮಾನಿಕೆ, ಯಾಕ್ರಿ ಸಾಲ ಇಷ್ಟ್ಯಾಕ್ರಿ,
ಹೆಂಗ್ ಕಟ್ತೀರಾ? ಈಗನೇ ಈಗ ತಗೊಂಡೋಗ್ಬಿಟ್ರೆ ಮುಂದೆ ಹಾ. ಅಥವಾ ಇಷ್ಟೇ ಕೊಡೋಕ್ಕಾಗದು ನಿಮ್ಗೆ? ನೀವು ಅದನ್ನ ನೋಡಿದಿರಿ? ನನ್ನ ಕಣ್ಣೆದುರುಗಡೆ ನಾನು 6 ವರ್ಷ 6, 8, 7 ವರ್ಷದಿಂದ ನನ್ನ ತಂದೆನ ಹೋಗುವಾಗೆಲ್ಲ ಕರ್ಕೊಂಡು ಹೋಗಿದ್ದ. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವ್ರ ಜಾಗದಲ್ಲಿ ನಾವು ಕೂರ್ಬೇಕು ಅಂತ ಬರುತ್ತೆ. ನಿಮ್ ಮಕ್ಕಳಿಗೆ ಅದು ಬರುತ್ತೆ. ಕರೆಕ್ಟ್. ತಂದೆ ತಾಯಿಯ ಮೂಢತನ ಏನಂದ್ರೆ ಇದನ್ನೆಲ್ಲ ನಮ್ಮ ಮಕ್ಳಿಗೆ ತೋರಿಸ್ಬಿಟ್ರೆ ಅವ್ರು ಮಂಕ್ ಆಗ್ತಾರೆ. ಮಂಕ್ ಆಗಲ್ಲ, ಸ್ಕೂಲಿಗೆ ಬಂಕ್ ಆಗ್ತಾರೆ ಅವರು. ಯಾಕಂದ್ರೆ ಕಷ್ಟ ಗೊತ್ತಿಲ್ಲ. ಅದೇ ನೀವು ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿ. ನಮ್ಮಮ್ಮ ಯಾವಾಗ್ಲೂ ಹೇಳೋದು 6 ಅಡಿ ದೇಹನ 3 ಅಡಿ ಮಾಡಿ ಸಾಲ ಕೇಳುವ ಸಂಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಿರ್ಬೇಕು ಅಂತ. ಅಂದ್ರೆ ಸಾಲ ಕೇಳುವಾಗ 6 ಅಡಿ ದೇಹವನ್ನ 3 ಅಡಿ ಮಾಡಿ ಕೇಳೋದಿದೆಯಲ್ಲ, ಅಂದ್ರೆ ಅದೇ ರೀತಿ ನಡೆಯೋದಲ್ವ, ಅದು ಗೊತ್ತಿರ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ. ಹಾಗೆ ಮಾಡಿದಾಗ ಮಾತ್ರ ನಿಮ್ ಮಕ್ಕಳಿಗೆ ಜೀವನದ ಬೆಲೆ ಗೊತ್ತಾಗುತ್ತೆ. ಅಬ್ಸಲ್ಯೂಟ್ಲಿ. ತಂದೆ ತಾಯಿಯ ಕಷ್ಟ ಗೊತ್ತಾದ್ರೆ ಮಕ್ಕಳು 1.5 ಲಕ್ಷದ ಬೈಕ್ ಕೇಳೋದಕ್ಕೆ ಬರೋದಿಲ್ಲ. ಹೆಂಗ್ ಕೇಳೋದು ಅಂತೇಳಿ ಅವ್ರಿಗೂ ಕೂಡ ಇರುತ್ತೆ, ಅಷ್ಟು ಗೊತ್ತಿರುತ್ತೆ. ಈಗ ನಿಮ್ಗೆ ಒಂದ್ ಸಣ್ಣ ಎಕ್ಸಾಂಪಲ್, ಈಗ ಒಬ್ಬ ಕಷ್ಟ ಗೊತ್ತಿದ್ರೆ ಅಪ್ಪ ನನ್ಗೆ ಯಾಕೆ ಇದನ್ನ ಕೊಡ್ತಿದ್ದೀರಿ, ಅಥವಾ ಮನೆಯಲ್ಲಿ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಈ ಟ್ರಿಪ್ ಹೋಗ್ತಿದ್ರು. ಹೌದು, 2,000 ಕೊಡ್ಸಿ ಅಪ್ಪ ಅಮ್ಮನ ಕಲ್ ತಗೊಂಬನ್ನಿ. ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಗೆ ಬೇರೇನು ಖರ್ಚಿಲ್ಲ, ಈ ಟ್ರಿಪ್ ಹೋಗೋಕೆ ಒಂದು ದುಡ್ಡು. ನಾನು ಎಷ್ಟೋ ಸಾರಿ ಅಪ್ಪ ಅಮ್ಮನ ಕಷ್ಟದ ಬಗ್ಗೆ ಗೊತ್ತಿದ್ದಾಗ ಟ್ರಿಪ್ ಹೋಗ್ತೀರ ಅಂತ ಕೂಡ ನಾ ಹೇಳ್ತಿಲ್ಲ. ಯಾಕೆಂದ್ರೆ ನನಗೆ ಬೇಸರ ಆಗೋದು, ನಾನು ಹೇಳ್ಬಿಟ್ರೆ ಅಪ್ಪ ಎಲ್ಲೋ ಸುಮ್ಮನೆ ಮತ್ತೆ ಸಾಲ ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ, ಯಾಕೆ ಹೇಳ್ಬೇಕು? ಕರೆಕ್ಟ್. ಈ ರೀತಿಯ ಒಂದು ಮನಸ್ಥಿತಿ ನಿಮ್ಮ ಮಕ್ಕಳಲ್ಲಿ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಕಷ್ಟ ಗೊತ್ತಿದ್ದಾಗ. ಅಬ್ಸಲ್ಯೂಟ್ಲಿ. ಈಗ ಕಷ್ಟ, ಆಮೇಲೆ ಪೇರೆಂಟ್ಸ್ ಹೆಂಗೆ ಮಕ್ಕಳಿಗೆ ತಮ್ಮ ಕಷ್ಟವನ್ನ ಶೇರ್ ಮಾಡಬೇಕು ಅಂತ ಹೇಳುವಂಥದ್ದನ್ನ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ, ಆಮೇಲೆ ಜನ ಅದನ್ನ ಮಾಡಬೇಕು ಅಂತ ಹೇಳುವಂಥದ್ದು ನಿಮ್ಮ ಒಂದಷ್ಟು ಉದಾಹರಣೆ ಎಲ್ಲ ಗೊತ್ತಾಗುತ್ತೆ. ಏನು ಹೇಳಿ ಕೊಡಬೇಕು ಮಕ್ಕಳಿಂದ, ಅಥವಾ ಎಷ್ಟು ವಯಸ್ಸಿಂದ ಮಕ್ಕಳಿಗೆ ಈ ಮನಿ ಮ್ಯಾನೇಜ್ಮೆಂಟ್ ವಿಚಾರವನ್ನ ಹೇಳ್ಕೊಡ್ಬೇಕು, ಏನೇನು ಹೇಳ್ಕೊಡ್ಬೇಕು, ಯಾವ ವಯಸ್ಸಿಂದ ಹೇಳ್ಕೊಡ್ಬೇಕು? ಐ ಥಿಂಕ್ ನನ್ನ ಪ್ರಕಾರ ನೋಡಿ, ದುಡ್ಡಿನ ವಿಚಾರದಲ್ಲಿ ನಾವು 5 ಕೆಲಸ ಮಾಡ್ತೀವಿ: ದುಡಿಮೆ, ಖರ್ಚು, ಉಳಿತಾಯ, ಹೂಡಿಕೆ, ಸಾಲ ಅಲ್ವಾ? ಈ 5 ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಹೌದು. ಮಗು 1-1.5 ವರ್ಷ ಇದ್ದಾಗ ಉಳಿತಾಯ ಹೇಳ್ಕೊಡಿ, ಸೇವಿಂಗ್ ಮಾಡಿ, ಒಂದು ಹುಂಡಿ ಕೊಡಿಸಿ, ಒಂದು ಪಿಗ್ಗಿ ಬ್ಯಾಂಕ್. ಅವ್ರಿಗೆ ಅದು ಆಟ ಆಗಿರ್ಬೇಕು. ಬಂದ ದುಡ್ಡು ಪೂರ್ತಿ ಪಿಗ್ಗಿ ಬ್ಯಾಂಕ್ ಹಾಕೋದು. ಎಷ್ಟು ವರ್ಷದಿಂದ ಇದು? 1-1.5 ವರ್ಷದಿಂದ. ನನ್ನ ಮಗನಿಗೆ 1 ವರ್ಷ ಇರ್ತಾ ಪಿಗ್ಗಿ ಬ್ಯಾಂಕ್ ಕೊಡಿಸಿದ್ದೆ. ಅವಾಗ್ಲೇ ಅವನಿಗೆ ದುಡ್ಡು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆಮೇಲೆ 2 ವರ್ಷ 2.5 ವರ್ಷ ಆದ ತಕ್ಷಣ ನೋಟನ್ನ ದೊಡ್ಡ ನೋಟು ಸಣ್ಣ ನೋಟು ಅಂತ ಹೇಳಿ ಎಲ್ಲ ಲೆಕ್ಕ ಮಾಡಿ ಹಾಕ್ತಿದ್ದ. ಈಗ ಎಲ್ಲಿಗೆ ಸಂಬಂಧಿಕರ ಮನೆಗೆ ಹೋದ್ರು ಬಂದ ತಕ್ಷಣ ಫಸ್ಟ್ ಹೋಗೋದವನು ಪಿಗ್ಗಿ ಬ್ಯಾಂಕ್ ಹತ್ರ, ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಹಾಕೋದಕ್ಕೆ ರಿಲೇಟಿವ್ಸ್ ಎಲ್ಲ ಕೊಡ್ತಾರೆ. ಅವನಿಗೆ 4 ವರ್ಷ 4.5 ವರ್ಷ ಇದ್ದಾಗ ನಾನೊಂದು ಹೊಸ ಮನೆ ಕೊಂಡ್ಕೊಂಡೆ. ಇದು ಈಗ ಸುಮಾರು 6 ವರ್ಷದಿಂದ. ಆ ಮನೆ ಕೊಂಡ್ಕೊಂಡಾಗ ಗೃಹ ಪ್ರವೇಶಕ್ಕೆ 1 ವಾರ ಇದ್ದಾಗ ಪಿಗ್ಗಿ ಬ್ಯಾಂಕ್ ಅನ್ನು ಒಡೆದು ಬಿಟ್ಟು ಸುಮಾರು 16,000 ಏನೋ ಚೇಂಜ್ ಇತ್ತು, ದುಡ್ಡಿತ್ತು. ಅದನ್ನ ತಗೊಂಡ್ಬಿಟ್ಟು ನಿನ್ ದುಡ್ಡಲ್ಲಿ ಮನೆ ತಗೊಳ್ತಿದ್ವಿ ಮಗನೇ ಅಂದೆ. ಬಹಳ ಖುಷಿ ಅವನಿಗೆ. ನಾವು ಸೆಲೆಬ್ರೇಷನ್ ಎಲ್ಲ ಮಾಡಿ, ಕ್ಲಾಪ್ ಮಾಡಿ, ಬಲೂನ್ ಎಲ್ಲ ಕಟ್ಟಿ, ಆಮೇಲೆ ಫೋಟೋ ತೆಗೆದು ಅವನಿಗೆ ಬಹಳ ಖುಷಿ ಪಡ್ತೀವಿ. ಗೃಹ ಪ್ರವೇಶ ಆಗಿ 1 ವೀಕ್ ಆದ್ಮೇಲೆ ಶಾಪಿಂಗ್ ಹೋಗಿದ್ವಿ. ಅಪ್ಪ ನಂಗೆ ಹೊಸ ಪಿಗ್ಗಿ ಬ್ಯಾಂಕ್ ಕೊಡ್ಸಿ ಅಂತ. ಯಾಕೋ ಅಂದ್ರೆ ಈ ಮನೆ ಹಳೆದಾದ್ಮೇಲೆ ಹೊಸ ಮನೆ ತಗೋಬೇಕಲ್ಲ, ಅದಕ್ಕೆ ನಾನು ದುಡ್ಡು ಒಟ್ಟು ಹಾಕ್ತೀನಿ, ಪಿಗ್ಗಿ ಬ್ಯಾಂಕ್ ಕೊಡ್ಸಿ. ಅಂದ್ರೆ ಉಳಿತಾಯವನ್ನು ನೀವು ಹೇಳ್ಕೊಡ್ಬೇಕು. ಉಳಿತಾಯ ಮಾಡಿದ್ರಿಂದ ಏನ್ ಸಿಗುತ್ತೆ? ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಈಗ ನಾನು ಶೇಷ ಅವ್ರ ಹತ್ರ ಬಂದ್ಬಿಟ್ಟು, ಶೇಷ ಬನ್ನಿ ನನ್ನ ಕಾರ್ ಹತ್ತಿ ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ. ನೀವು ಕಾರ್ ಹತ್ತೀರಿ, ಕಾರ್ ಸ್ಟಾರ್ಟ್ ಆಗೋದಿಲ್ಲ. ನಾನು ಶೇಷ ಒಂಚೂರು ಹಿಡ್ಕೊಂಡು ದಬ್ಬಿ ಅಂತೀನಿ. ನೀವು ದಬ್ತೀರಿ, ಪಾಪ 10 ಮೀಟರ್ ದಬ್ತೀರಿ, 20 ಮೀಟರ್ ದಬ್ತೀರಿ, ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತೀರಿ ನೀವು? ಹೋಗಿ ಮಾರ, ನಂಗೆ ಆಗೋದಿಲ್ಲ ಅಂತ ಹೊರಟು ಬಿಡ್ತೀರಿ. ಅದೇ ನಾನು ಶೇಷ ಬನ್ನಿ ಗೋ ಹೋಗೋಣ, 1 ವೀಕ್ ಫುಲ್ ಪಾರ್ಟಿ ನಂದೆ, ಎಲ್ಲಾ ಖರ್ಚು ನೋಡ್ಕೋತೀನಿ, ಬನ್ನಿ ಹೋಗೋಣ ಅಂತೀನಿ. ಕಾರ್ ಕೂರ್ತೀರಿ, ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಶೇಷ ಒಂದ್ ಸ್ವಲ್ಪ ಕಾರ್ ದಬ್ಬಿ ಅಂತೀನಿ. ಬೇಕಾದ್ರೆ ನೀವು ಗೋವಾ ತನಕ ದಬ್ತೀರಿ, ಯಾಕೆಂದ್ರೆ ಗೋವಾಕ್ ಹೋಗ್ತಿದ್ದೀವಿ ಅನ್ನೋ ಒಂದು ಕನಸಿರುತ್ತಲ್ಲ, ಅದಕ್ಕೋಸ್ಕರ ದಬ್ತೀರಿ ಅಂತ. ಅಂದ್ರೆ ಮಕ್ಕಳಿಗೂ ಕೂಡ ಆ ಒಂದು ಸೇವಿಂಗ್ ಮಾಡುವಾಗ ಆ ತಾಳ್ಮೆ ಬರುತ್ತೆ. ಅವರಿಗೆ ದುಡ್ಡನ್ನು ದಿನಾ ನೋಡ್ತಾರೆ, ಇಲ್ಲಿ ಐಸ್ ಕ್ರೀಮ್ ನೋಡ್ತಾರೆ, ಅಥವಾ ಇನ್ಯಾವುದೋ ಗಿಫ್ಟ್ ನೋಡ್ತಾರೆ. ಪಿಗ್ಗಿ ಬ್ಯಾಂಕ್ ತೆಗಿಯಲ್ಲ, ಇನ್ನೆಂತಕೋಬೇಕು ಅಂತ. ಅಂದ್ರೆ ಆ ಮನಸ್ಥಿತಿಯನ್ನ ಡೆವಲಪ್ ಮಾಡ್ಬೇಕು. ಇದು ಒಂದು ಉಳಿತಾಯ ವಿಚಾರ. ಇನ್ನು 2ನೇ ವಿಚಾರ ಏನಂದ್ರೆ ದುಡಿಮೆ ಹೇಳ್ಕೊಳ್ಬೇಕು. ಯಾವ ವಯಸ್ಸಲ್ಲಿ? ನನ್ನ ಪ್ರಕಾರ 3.5-4 ವರ್ಷದಿಂದ. ಹೇಗೆ ಅಂದ್ರೆ ಚಿಕ್ಕ ಚಿಕ್ಕ ಕೆಲಸ ಕೊಡೋದು, ಅದಕ್ಕೊಂದು ದುಡ್ಡು ಕೊಡೋದು. ಅಂದ್ರೆ ದುಡ್ಡು ಹೇಗೆ ಬರುತ್ತೆ? ಈಗ ನನ್ನ ಮಗನಿಗೆ ಮೋಸ್ಟ್ಲಿ 3.5 ವರ್ಷ ಅಂತ ಕಾಣುತ್ತೆ. ಟಾಯ್ಸ್ ಕೇಳ್ತಿದ್ದ, ಅಪ್ಪ ಇದು ಕೊಡ್ಸಿ ಅದು ಕೊಡ್ಸಿ ಅಂತ. ನಾ ಹೇಳಿದ್ರೆ, ಇಲ್ಲ ಮಗನೇ ದುಡ್ಡಿಲ್ಲ ನನ್ನ ಹತ್ರ. ATM ಅಲ್ಲಿ ದುಡ್ಡು ತೆಗೆದು ನೋಡಿದ್ದ. ಅಪ್ಪ ATM ಅಲ್ಲಿ ದುಡ್ಡು ಸಿಗುತ್ತಲ್ಲ, ತಗೊಂಬರೋಣ.
ಇಲ್ಲ ಮಗನೇ, ನಾನು ATM ಅಲ್ಲಿ ದುಡ್ಡು ತೆಗಿಬೇಕು ಅಂದ್ರೆ ನಾನು ಆಫೀಸ್ಗೆ ಹೋಗ್ತೀನಲ್ಲ, ಅಲ್ಲಿ ನಾನು ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂದ್ರೆ ನನ್ಗೆ ಅಲ್ಲಿ ಬಾಸ್ ಇದ್ದಾರೆ. ನನ್ನ ಕ್ಯಾಬಿನ್ ಅಲ್ಲಿ ನೆಲ್ಸನ್ ಮಂಡೇಲಾ ಫೋಟೋ ಇತ್ತು, ಅದನ್ನ ತೋರಿಸಿ ಅವ್ರು ನನ್ನ ಬಾಸ್ ಅಂತ ಹೇಳ್ತಾರೆ. ಅವ್ರು ನಂಗೆ ಹೊಡಿತಾರೆ, ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೊಡಿತಾರೆ, ದುಡ್ಡು ಹಾಕೋದಿಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಒಂದಿನ ಹೇಳ್ತಾನೆ, ಅಪ್ಪ ನಾನು ದೊಡ್ಡವನಾದ್ಮೇಲೆ ಕಷ್ಟಪಟ್ಟು ಓದಿ ಬಾಸ್ ಆಗ್ತೀನಿ, ನಾನ್ ಬಾಸ್ ಆದ್ಮೇಲೆ ನಿಮ್ಗೆ ಹೊಡಿಯಲ್ಲ. ಅಂದ್ರೆ ದುಡಿಮೆಯ ಕಷ್ಟ ಹೇಳ್ಬೇಕು. ಈಗ 2 ರೂಪಾಯಿ ಕೊಡ್ತೀನಿ, ಇದನ್ನ ಈ ಟಾಯ್ಲೆಟ್ ಕ್ಲೀನ್ ಮಾಡು ಅಂತ ಹೇಳಿ, ಅಥವಾ ವಾಶ್ರೂಮ್ ಕ್ಲೀನ್ ಮಾಡಿ ಅಂತ ಹೇಳಿ. ನಾವು ಸಣ್ಣವರಿರುವಾಗ ನಾನು ಎಷ್ಟೋ ಸರಿ ಹಾಕಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡೋದನ್ನ ಅಥವಾ ಇನ್ನೇನೋ ಕ್ಲೀನ್ ಮಾಡೋದನ್ನ ನಾನು ಫೋಟೋ ಹಾಕಿದ್ದೆ. ಎಷ್ಟೋ ಜನ ಚೈಲ್ಡ್ ಲೇಬರ್ ಅಂತ ಹಾಕಿದ್ರು. ಇನ್ಫ್ಯಾಕ್ಟ್ ನಿಮ್ ಮಕ್ಕಳಿಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಳ್ಕೊಡ್ಬೇಕು. ಚೈಲ್ಡ್ ಲೇಬರ್ ಅಂದ್ರೆ ಹೊರಗಡೆ ಕೆಲಸ ಮಾಡೋದು, ಹೊರಗಡೆ ಕೆಲಸಕ್ಕೆ ಕಳಿಸೋದು ಬೇರೆ. ಇಲ್ಲಿ ಇದನ್ನ ಆಟದ ತರ ಮಾಡ್ಬೇಕು. ಅಬ್ಸಲ್ಯೂಟ್ಲಿ. ನೀವು ಹೇಳಿದಾಗ ನಂಗೊಂದು ನೆನಪಾಯ್ತು, ನಾನು ಅದನ್ನ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು. ನಾವು ಸಣ್ಣವರಿರುವಾಗ ನಮ್ಮನೇಲೂ ಕೂಡ ಅಷ್ಟೇ, ತಂದೆ ಹೇಳೋರು ಅಡಿಕೆ ಹೆಕ್ಕೊಂಡು ಬಂದ್ರೆ ನಿನ್ಗೆ ಸಾಯಂಕಾಲ ಇಷ್ಟು ಕೊಡ್ತೀನಿ ಅಂತ. ಎಷ್ಟೋ ಸಲ ಅಡಿಕೆ ಹೆಕ್ಕೊಂಡು ಬಂದು ಮಾಡಿದೀವಿ. ಸ್ಕೂಲಿಗೆ ಹೋಗುವಾಗ ಕೈ ಪೂರ್ತಿ ಗಚ್ಚಿ ಬಿಡೋದು, ಅದು ಏನದು ಚೊಗ್ರು ಹಿಡ್ಕೊಂಡ್ಬಿಟ್ಟು ಗಚ್ಚಿ ಬಿಟ್ಟು, ನನಗೆ ಸ್ಕೂಲಲ್ಲಿ ಕೈ ಹಿಂಗೆ ತೋರ್ಸಕ್ ಹೆದ್ರಿಕೆ, ಒಂಥರ ನಾಚಿಕೆ. ಕ್ಲಾಸ್ಮೇಟ್ಸ್ ಅಲ್ಲ, ಬಟ್ ಮನೇಲಿ ದುಡ್ಡು ಕೊಡ್ತಾರೆ ಅಂತ ಅಡಿಕೆ ಸುಲಿಯೋದು. ಅಥವಾ ಹಾಲು 1 ಲೀಟರ್ ತಗೊಂಡೋಗಿ ಕೊಟ್ಟಿದ್ದಕ್ಕೆ 2 ರೂಪಾಯಿ ಕೊಡ್ತಿದ್ರು. ಅಂದ್ರೆ ದುಡಿಮೆ ಹೇಳ್ಕೊಡಿ. ಉಳಿತಾಯ ಫಸ್ಟ್, ಆಮೇಲೆ ದುಡಿಮೆ ಬಗ್ಗೆ ಹೇಳ್ಕೊಡಿ. ಅವ್ರಿಗೆ ಇಂಟ್ರೆಸ್ಟ್ ಬರುವಂಗ್ ಮಾಡಿ ದುಡಿಮೆ ಹೇಳ್ಕೊಡ್ಬೇಕು. ಇನ್ನು 3ನೇದು ಹೂಡಿಕೆ ಹೇಳ್ಕೊಡಿ. ಯಾವ ವಯಸ್ಸಲ್ಲಿ? ನನಗೆ 5ನೇ ಕ್ಲಾಸಿಗೆ ಹೋಗ್ತಿದ್ದೆ. ನಮ್ಮ ಸ್ಕೂಲಲ್ಲಿ ರಾಮಸ್ವಾಮಿ ಮೇಷ್ಟ್ರು ಅಂತ ಇದ್ರು. ರಾಮಸ್ವಾಮಿ ಮೇಷ್ಟ್ರು ಅಂದ್ರೆ ಬಹಳ ನಮ್ಗೆಲ್ಲ ಮ್ಯಾಥ್ಸ್ ಹೇಳ್ಕೊಡೋರು. ಅವ್ರ ಮ್ಯಾಥ್ಸ್ ಟೀಚರು ಕ್ಲಾಸಿಗೆ ಬಂದ ತಕ್ಷಣ ಫಸ್ಟ್ 5 ನಿಮಿಷ ಏನು ಅಂದ್ರೆ, ಎಷ್ಟು ಉಳಿಸಿದ್ರು ಇವತ್ತು ಅಂತ ಕರೆಯೋರು. ನಮ್ದು ನೋಟ್ ಬುಕ್ ಅಲ್ಲಿ ಬ್ಯಾಕ್ ಸೈಡ್ ಅವರು 2 ರೂಪಾಯಿ ಇಸ್ಕೊಂಡಿದೀನಿ ಸೈನ್ ಹಾಕೊಡೋರು. ಅವ್ರು ಏನ್ ಮಾಡೋದು ಅಂದ್ರೆ ನನಗೆ ಸೇವೆ ಹೂಡಿಕೆ ಹೇಳ್ಕೊಟ್ಟವರು. ಪ್ರತಿದಿನ 2 ರೂಪಾಯಿ 3 ರೂಪಾಯಿ ನಾವೇನ್ ಮಾಡೋದು, ರಾಮಸ್ವಾಮಿ ಮೇಷ್ಟ್ರಿಗೆ ದುಡ್ಡು ಕೊಡ್ಬೇಕು ಅಂತ ಪ್ರತಿದಿನ ನನ್ನ ಮನೆ ಚಿಕ್ಕಹಳ್ಳಿ ಅಂತ, ಅಲ್ಲಿ ಹಳ್ಳಿಯಿಂದ ಹಾರೋಗಳಿಗೆ ಸ್ಕೂಲ್ ಅಂತ 6 ಕಿಲೋಮೀಟರ್ ನಡಿಬೇಕಿತ್ತು, ಇಲ್ಲ ಬಸ್ಸಿಗೆ ಹೋಗ್ಬೇಕು. ಅಪ್ಪ ಬಸ್ಸಿಗೆ ಕೊಡ್ತಿದ್ರಲ್ಲ, ಆ ದುಡ್ಡನ್ನ ಉಳಿಸ್ಕೊಂಡು ನಡ್ಕೊಂಡು ಹೋಗ್ಬಿಡೋದು. ಆ ದುಡ್ಡನ್ನ ರಾಮಸ್ವಾಮಿ ಮೇಷ್ಟ್ರಿಗೆ ಕೊಡೋದು, 2 ರೂಪಾಯಿ 3 ರೂಪಾಯಿ ಕೊಡೋದು. ಅವರು 2 ತಿಂಗಳು ಆದ್ಮೇಲೆ ನಾನು ಏನ್ ದುಡ್ಡು ಉಳಿತಾಯ ಮಾಡಿರ್ತೀನಲ್ಲ ಅದಕ್ಕೆ 5 ರೂಪಾಯಿ ಸೇರಿಸಿ ವಾಪಸ್ ಕೊಡೋದು. ನಾನು 100 ರೂಪಾಯಿ ಕೂಡಿಟ್ರೆ 100 ರೂಪಾಯಿಗೆ 5 ರೂಪಾಯಿ ಸೇರಿಸಿ ವಾಪಸ್ ಕೊಡೋದು. ಹೂಡಿಕೆಯ ಪಾಠ ಅಲ್ಲಾಗಿದ್ದು ಅಂದ್ರೆ ನಾನ್ ದುಡ್ಡನ್ನು ಕೊಟ್ರೆ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಆಮೇಷ್ಟು ಪಾಪ ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ಟೈಮ್ ತಗೊಂಡು ಅವ್ರ ಕೈಯಿಂದ ದುಡ್ಡು ಹಾಕಿ ನಮ್ಗೆ ಹೂಡಿಕೆ ಹೇಳ್ಕೊಟ್ಟಿದ್ರು. ನಾವು ಕೂಡಿಟ್ಟಿದ್ದು ಮಾತ್ರ ಕೊಟ್ಟಿದ್ರೆ ನಾವು ಕೊಡ್ತಿರ್ಲಿಲ್ಲ, ನಿಂಗೆ ಇಷ್ಟು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಪಾಪ ಅವ್ರು ನೋಟ್ಬುಕ್ ಅಲ್ಲಿ ಬರೆದು ಕೊಟ್ಟು. ಅದು ನಾನದಲ್ಲ ಹೂಡಿಕೆಯ ಪಾಠ ಅಪ್ಪ ಅಮ್ಮ ಹೇಳ್ಕೊಡು. ಬಹುಶಃ ನಾನೇನ್ ಮಾಡಿದ್ದೆ, ಮನೆ ಕಟ್ಟಿ ಆದ್ಮೇಲೆ ಇನ್ಫ್ಯಾಕ್ಟ್ ಮನೆಗೆ ಯೂಸ್ ಮಾಡಿದ್ದು ಇದು ಹೂಡಿಕೆಯ ಪಾಠ. ಅದಾದ್ಮೇಲೆ ಪಿಗ್ಗಿ ಬ್ಯಾಂಕ್ ಹೊಡೆದಾಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಒಂದ್ಸರಿ ಹೊಡೆದಿದ್ವಿ. ಅಂದ್ರೆ ಸಾರಿ, ನೋಟ್ ಬಂದಿ ಆಗಿತ್ತಲ್ಲ, 2ನೇ ಸರಿ ನಾನು ಏನು ಡಿಮಾನಿಟೈಸೇಷನ್ ಆದಾಗ ಪಿಗ್ಗಿ ಬ್ಯಾಂಕ್ ಹೊಡೆದ್ಬಿಟ್ಟು ದುಡ್ಡು ತೆಗ್ದಿದ್ವಿ. ಅಪ್ಪ ಏನ್ ಮಾಡ್ತೀನಿ, ದುಡ್ಡು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಅಂದ್ರೆ ನನ್ನ ಅಕೌಂಟ್ ಅಲ್ಲೇ ಒಂದು ಫಂಡಿಗೆ ಹಾಕಿ ಪ್ರತಿ ಸಾರಿ ನನ್ನ ಆಪಲ್ ತೋರಿಸೋದು, ನೋಡು ದುಡ್ಡು ಇಷ್ಟ ಆಯ್ತು, ನನ್ನ ದುಡ್ಡು ಬೆಳೀತಿದೆ. ಈಗ ನೀವು ಕೇಳಿದ್ರೆ ನನ್ನ ಮಕ್ಕಳಿಗೆ ಅಪ್ಪ ಎಲ್ಲಿ ದುಡ್ಡು ಹಾಕಿದ್ದಾರೆ ನಿಮ್ದು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ದಾರೆ. ಇದು 3ನೇ. ಬಹುಶಃ ಇಲ್ಲೊಂದು ಪಾಯಿಂಟ್ ನಾನು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ರಾಮಸ್ವಾಮಿ ಅಂತವ್ರು ಇಲ್ಲವೇ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಆ ಮೇಷ್ಟ್ರು ನನಗೆ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡ್ಬಿಟ್ರು ಅವರು. ನಮ್ಮ ಅದೃಷ್ಟ, ನಾನು ಹೇಳಿದಲ್ಲ ಒಂದಷ್ಟು ಜನ ಒಳ್ಳೆ ಟೀಚರ್ಸ್ ಸಿಕ್ಕಿದ್ದು ಕೂಡ ಬಹಳ ಅದೃಷ್ಟ. ಇನ್ನು 4ನೇ ಪಾಠ ಖರ್ಚು ಮಾಡುವಾಗ ನನಗೆ ಒಂದು ಕಾಮಿಡಿ ಅನ್ಸುತ್ತೆ. ನನ್ನ ಮಗ ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದ. ಅಲ್ಲಿ ಹೋದಾಗ ಅವರೆಲ್ಲ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದಾಗ ಇವನಿಗೆ ಸ್ಪ್ರೈಟ್ ಕುಡಿಬೇಕು ಅನ್ಸಿದೆ. ಇವನ ಹತ್ರ ದುಡ್ಡು ಇತ್ತಂತೆ. ಹೋಗ್ಬಿಟ್ಟು ದುಡ್ಡು ಕೊಟ್ಟು ಚಿಕ್ಕದೊಂದು ಬಾಟ್ಲ್ ಇಸ್ಕೊಂಡು ಸ್ಪ್ರೈಟ್ ತಗೊಂಡಿದ್ದಾರೆ. ಆಮೇಲೆ ಅವ್ರು ನೋಡಿದ್ದಾರೆ, ನೀನ್ ಯಾಕೋ ದುಡ್ಡು ಕೊಟ್ಟೆ, ನಾ ಕೊಡ್ತಿದ್ದೆ ಅಂತ. ಆಯ್ತಣ್ಣ ಬನ್ನಿ ಅಂತ ಕರ್ಕೊಂಡು ಹೋಗ್ಯಾರೆ. ಕರ್ಕೊಂಡೋಗಿ ಇವನ್ ಬಾಟ್ಲ್ ಅವ್ರಿಗೆ ಕೊಟ್ಟು ದುಡ್ಡು ವಾಪಸ್ ಇಸ್ಕೊಂಡು, ಅಂಕಲ್ ಆ ದೊಡ್ಡ ಬಾಟ್ಲ್ ಇದೆಯಲ್ಲ ಅದು ಕೊಡಿ ಅಂತ. ಅಂದ್ರೆ ಇವನ್ ದುಡ್ಡು ಕೊಡುವಾಗ ಚಿಕ್ಕದ್ ತಗೊಂಡು ಬೇರೆಯವ್ರು ದುಡ್ಡು ಕೊಡ್ತಿದ್ದಾರೆ. ಅಂದ್ರೆ ನನ್ನ ದುಡ್ಡು ನಾನು ಮಿತವಾಗಿ ಖರ್ಚು ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಸಿಂಪಲ್ ಆಗಿ ಪ್ರತಿಯೊಬ್ರು ಕಲಿಬೇಕು, ಮಕ್ಕಳಿಗೆ ಕಲಿಸ್ಬೇಕು ಅಂತ. ಸೊ ಈ ರೀತಿಯಲ್ಲಿ ಉಳಿತಾಯ ಖರ್ಚು ಮಾಡುವುದನ್ನ ಎಲ್ಲೋ ಒಂದ್ ಕಡೆ ಹೋದ ತಕ್ಷಣ ಚರ್ಚೆ ಮಾಡೋದು. ನನ್ನ ಮಕ್ಕಳನ್ನ ನನ್ನ ದೊಡ್ಡವನಂತೂ ಕರ್ಕೊಂಡು ಹೋಗ್ಬಿಟ್ರೆ, ಸೊ ಅಂಕಲ್ ಇಷ್ಟ ಯಾಕೆ ಸ್ವಲ್ಪ ಕಡಿಮೆ ಮಾಡಿ ಚರ್ಚೆ ಮಾಡೋದು, ಬಾರ್ಗೇನಿಂಗ್ ಒಂದು. ಅಥವಾ ಇದ್ ಬೇಡ, ಅಯ್ಯೋ ಇಷ್ಟು ಕೊಡ್ಬೇಕಾ,
ಅಂದ್ರೆ ಇಷ್ಟೇ ಕೊಡ್ಬೇಕು, ಬೇಡ 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 ಜಾಸ್ತಿ ಆಯ್ತು. ಯಾವ ಏಜ್ ಅಲ್ಲಿ ಸರ್ ಇದು? ಇದು ನನ್ನ ಪ್ರಕಾರ ನನಗಂತೂ ಹೇಳಿದಲ್ಲ, ಹಾಲ್ ಮಾರಕ್ ಶುರು ಮಾಡಿದಾಗಿಂದ ನಮ್ಮಲ್ಲಿ ಏನಾಗ್ಬಿಡ್ತು, ನಾನು ಹಾಲು ಕೊಡೋಕೆ ಶುರು ಮಾಡ್ತಿದ್ದಂಗೆ ನಮ್ಮ ಅಪ್ಪ ಕಂಪ್ಲೀಟ್ ಶಾಪಿಂಗ್ ವಿಚಾರ ಅಂದ್ರೆ ಮನೆಗೆ ಏನ್ ಕೊಂಡ್ಬೇಕಿತ್ತಲ್ಲ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟು, ನಾನು 4-5ನೇ ಕ್ಲಾಸಿಂದ ನಮ್ಮ ಮನೆಗೆ ಏನ್ ಬೇಕು ಎಲ್ಲ ನಾನೇ ತರ್ತಿದ್ದೆ. ಹಾಗಾಗಿ ಈ ಖರ್ಚು ಮಾಡೋದಿದೆಯಲ್ಲ, ಅಂದ್ರೆ ಇದಕ್ ಬೇಡ, ಇದಕ್ ಬೇಕು, ಇದು ಅವಶ್ಯಕ, ಇದು ಸುಮ್ಮನೆ ಲಕ್ಸುರಿ, ಇದು ಹಾಳಾಗಿ ಹೋಗುತ್ತೆ. ಈಗ ನಮ್ಮನೆಗೆ ನೀವು ಬಂದ್ರೆ ಮೊದಲನೇ ಮಗನಿಗೆ ಸ್ವಲ್ಪ ಟಾಯ್ಸ್ ಕೊಡ್ಸಿದ್ವಿ, 2ನೇವನಿಗೆ ಯಾರೋ ಕೊಟ್ಟಿದ್ದು ಸಂಬಂಧಿಕರು, 3ನೇವ್ರು ಎಲ್ಲ 1-2 ಯಾರೋ ಕೊಟ್ಟಿದ್ದು. ನಮ್ಮಲ್ಲಿ ಟಾಯ್ಸೇ ಇಲ್ಲ, ಮಕ್ಕಳಿಗೆ ಕೊಡ್ಸೋದೇ ಇಲ್ಲ. ಸೊ ಅಂದ್ರೆ ಇದೆಲ್ಲ ಬೇಡ ಅಂದ್ರೆ ಇದು ಅದನ್ನ ಈಗ ಹೆಂಗೆ ಅಂದ್ರೆ ನಾವು ಕರ್ಕೊಂಡೋಗಿ ಹತ್ತು ಕರೆದು ನಮ್ಗೆ ಕೊಡ್ಸಿ ಅವೆಲ್ಲ ಮಾಡೋದೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾ ಏನ್ ಮಾಡ್ತಿದ್ದೆ ಅಂದ್ರೆ ಖರ್ಚಿಗೆ ಬೆಳಗ್ಗೆ ಈಗೆಲ್ಲರೂ ನಾವು ಶಾಪಿಂಗ್ ಹೋಗ್ಬೇಕು ಅಂದ್ರೆ ಸಂಡೇಸ್ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಅವರಿಗೆ ಮನೇಲಿ ಹೇಳ್ಬಿಡೋದು, ನೋಡಪ್ಪ ನೀವು ಅಲ್ಲಿ ಹೋದ್ಮೇಲೆ ಅದು ಬೇಕು ಇದು ಬೇಕು ಅಂತ ಕೇಳಂಗಿಲ್ಲ, 10 ರೂಪಾಯಿ ಕೊಟ್ಟಿದ್ದೀನಿ, ನೀ ಇದ್ರಲ್ಲಿ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ ಉಳಿದ ದುಡ್ಡು ತಂದು ಪಿಗ್ಗಿ ಬ್ಯಾಂಕ್ ಅಥವಾ ಅಷ್ಟು ಖರ್ಚು ಮಾಡೋದು ನಿನ್ಗೆ ಬಿಟ್ಟಿದ್ದು ಅಂತ 10 ರೂಪಾಯಿ ಮನೇಲೆ ಕೊಟ್ಬಿಡು. ಅವನು ಆ ದುಡ್ಡು ತಗೊಂಡು ಹೋಗಿ ನಾವು ಶಾಪಿಂಗ್ ಹೋದಾಗ ನಾವು ಮನೆಗೆ ಬೇಕಾಗಿದ್ದೆಲ್ಲ ಕೊಂಡ್ಕೊಳ್ಳುವಾಗ ಅಲ್ಲಿ ಹೋಗಿ ಅಂಕಲ್ ಇದಕ್ಕೆ ಇದು ಬರುತ್ತಾ, ಇಷ್ಟು ಬರುತ್ತಾ, ಇದಕ್ಕೆಷ್ಟು ಅಂತ ಚರ್ಚೆ ಮಾಡಿ ಅದ್ರಲ್ಲೂ ಎಷ್ಟೋ ಸಾರಿ ಓಕೆ ಏನು ಬೇಡ ನಂಗೆ ದುಡ್ಡೇ ಬೇಕು ಅಂತ ದುಡ್ಡು ವಾಪಸ್ ತಂದು ಹಾಕೋತಾರೆ. ನೀವು ಅದೇ ನೀವು ನಿಂಗೆ ಏನ್ ಬೇಕು ನೋಡೋಣ ಅಲ್ಲಿ ಹೋಗಿ ಚರ್ಚೆ ಶುರು ಆಗುತ್ತೆ. ರೆಸ್ಪಾನ್ಸಿಬಿಲಿಟಿಯನ್ನು ಹೇಳ್ಕೊಡ್ಬೇಕು. ಇದು 4ನೇ. ಇನ್ನು 5ನೇ ವಿಚಾರ ಸಾಲ. ಸಾಲ ಅಂತ ಬಂದ ತಕ್ಷಣ ಅಪ್ಪ ಅಮ್ಮ ಇವತ್ತಂತೂ ಎಲ್ರಿಗೂ ಸಾಲ ಇದೆ. ಸಾಲ ಎಷ್ಟಿದೆ ಅದನ್ನ ಹೇಳ್ತಾ ಇರ್ಬೇಕು, ನೆನಪಿಸ್ತಾ ಇರ್ಬೇಕು. ನೀವು ಮಾಡ್ತೀರಾ ಅದನ್ನ? ಡೆಫಿನೆಟ್ಲಿ ಎಸ್. ನಾನು ನನ್ನ ಹೋಮ್ ಲೋನ್ ಬಗ್ಗೆ ಹೇಳ್ತೀನಿ, ಮಕ್ಕಳಿಗೆ ಪ್ರತಿಯೊಂದ್ರ ಬಗ್ಗೆನೂ ಸಾಲದ ಬಗ್ಗೆ ಹೇಳ್ಕೊಡ್ತೀನಿ. ಮತ್ತೆ ಅವ್ರಿಗೆ ನಾನು ಅರ್ಥ ಮಾಡಿಸ್ತೀನಿ, ನೋಡಿ ಸಾಲ ತಗೊಂಡು ಅದು ಬಡ್ಡಿ ಎಷ್ಟಾಗತ್ತೆ, ಏನಕ್ಕೋಸ್ಕರ ಮಾಡ್ತೀನಿ ಸಾಲದಲ್ಲಿ, ಅದೇ ನಾನು ಯಾವಾಗಲೂ ಗುಡ್ ಲೋನ್ ಬ್ಯಾಡ್ ಲೋನ್ ಅಂತೀನಲ್ಲ ಅದನ್ನ ಹೇಳ್ಕೊಡ್ತೀನಿ. ಈ ಸಾಲದ ಬಗ್ಗೆ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟಿಲ್ಲ ಅಂದ್ರೆ ಎಷ್ಟೋ ಸಾರಿ ಮಕ್ಕಳು ಸಾಲ ಮಾಡಿದ ಅಪ್ಪ ಅಮ್ಮ ತೀರ್ಸೋದಿದೆ. ಇವತ್ತು ಅಮ್ಮ ಮಾಡಿದ ಸಾಲನ ಮಕ್ಕಳು ತೀರ್ಸೋದಲ್ಲ, ಮಕ್ಕಳು ಮಾಡಿದ ಸಾಲನ ಅಪ್ಪ ಅಮ್ಮ ತೀರ್ಸೋದಾಗಿದೆ. ನೀವ್ ಹೇಳ್ಬೇಕು ಯಾವ್ದಕ್ ಸಾಲ ತಗೋಬೇಕು, ಯಾವ್ದಕ್ ಸಾಲ ತಗೊಳ್ಬಾರ್ದು. ಸಾಲ ತಗೊಂಡ್ರೆ ಜನ ನಿಮ್ಮನ್ನ ಹೇಗೆ ನೋಡ್ತಾ ಇರ್ತಾರೆ. ಈಗ ಸಾಲ ತಗೊಂಡು ಆಸ್ತಿ ಮಾಡೋದು ಬೇರೆ, ಮಜಾ ಮಾಡೋದು ಬೇರೆ. ಸೊ ಈ ಎಲ್ಲ ಒಂದು ಪರಿಕಲ್ಪನೆ ಅಂತ ಅದು ಬಂದ್ಬಿಟ್ರೆ ಅವ್ರಿಗೆ ಬದುಕು ಬಗ್ಗೆ ಅರ್ಥ ಆಗತ್ತೆ. ಆಟೋಮ್ಯಾಟಿಕಲಿ ಅವರೇ ಕಟ್ಕೊಳ್ತಾರೆ. ಈಗ ನಾನು ಯೋಚನೆ ಮಾಡಿ, ಈಗ ಯಾವ್ದಾದ್ರು ಹುಲಿ ಜಿಂಕೆ ಪಾರ್ಕ್ ಮಾಡಿ ನನ್ನ ಮಕ್ಕಳಿಗೆ ಜಿಂಕೆ ಪಾರ್ಕ್ ಇದೆ, ನಿಮ್ಗೆ ಹುಸಿವಾದಾಗೆಲ್ಲ ಜಿಂಕೆ ಪಾರ್ಕಿಗೆ ಹೋಗಿ ಜಿಂಕೆ ಹಿಡಿದು ತಿನ್ನಿ ಅಂತೇಳಿ ಜಿಂಕೆ ಪಾರ್ಕ್ ಮಾಡಿ ಹೋಗಿದಾವ? ಇಲ್ವಲ್ಲ. ಯಾವ್ದಾದ್ರು ಆನೆ ಮಕ್ಕಳಿಗೆ ಒಂದು ಕಾಡು ಬೆಳೆಸಿಟ್ಟು ಹೋಗಿದಾವ? ಇಲ್ವಲ್ಲ. ಹಂಟ್ ಮಾಡೋದು ಕಲಿಸ, ಹಂಟ್ ಮಾಡಿ ಮೇಯೋ ಹೇಳ್ಕೊಟ್ಟು ಹೋಗ್ತವೆ ಹೊರತು ಏನು ಮಾಡ್ಕೊಟ್ಟು ಹೋಗ್ತಲ್ಲ. ನಾವು ಮಾತ್ರ ಮಕ್ಕಳನ್ನ ಹಾಳು ಮಾಡಿ ಹೋಗೋದು. ನಾನ್ ಮಾಡಿದ್ದೆಲ್ಲ ನಿಂಗಿದೆ, ನೀ ಯೂಸ್ ಎಜುಕೇಶನ್ ಕೊಡೋದು ನಮ್ ಕರ್ತವ್ಯ. ನಿಮ್ಮ ಬದುಕನ್ನು ನೀವೇ ಕಟ್ಕೋಬೇಕು. ಅವಾಗ ಮಾತ್ರ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಸಮಾಜದಲ್ಲಿ ಒಂದು ಸಮತೋಲನ ಬರುತ್ತೆ. ಇಲ್ಲ ಅಂದ್ರೆ ನೀವು ಅಯೋಗ್ಯರನ್ನ ಬೆಳೆಸಿ ಅವರಿಗೆ ಬೆಳೆದ ಹೋಗಿದ್ದೆಲ್ಲ ಸೌಕರ್ಯ ಕೊಟ್ಟು ಅವರು ಶೋಕಿ ಮಾಡಿ ಅದನ್ನ ನೋಡಿ ಇಲ್ಲದದ್ದವರು ನಾನು ಹಾಗೆ ಇರಬೇಕು ಅಂತ ಕೆಟ್ಟ ದಾರಿ ಹಿಡಿದು ಎಲ್ಲಿಗೋ ಸಮಾಜ ಹಾಳಾಗುತ್ತೆ. ಬಟ್ ಒಂದು ಮನೆಯ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಸರಿಯಾಗಿ ಹಣಕಾಸಿನ ವ್ಯವಹಾರ ಇರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಸರಿಯಾಗಿ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಅದು ಇಡೀ ಸಮಾಜದ ಮೇಲೆ ಅದಕ್ಕೆ ಹೇಳೋದಲ್ಲ, ಹನಿ ಹನಿ ಸೇರಿದ್ರೆ ಹಳ್ಳ, ಹಳ್ಳ ಹಳ್ಳ ಸೇರಿದ್ರೆ ನದಿ, ನದಿ ನದಿ ಸೇರಿದ್ರೆ ಸಮುದ್ರ. ಹಾಗೇನೆ ನಿಮಗೆ ಒಂದು ಸಮಾಜ, ಒಂದು ದೇಶ ಭದ್ರವಾಗಿ ಕಟ್ಟೋಕಾಗುವುದೇ ಹೀಗೆ, ಮಕ್ಕಳಿಂದನೇ ಸ್ಟಾರ್ಟ್. ಅಬ್ಸಲ್ಯೂಟ್ಲಿ, ಮನೆಯಿಂದ. ಅದರಲ್ಲೂ ಹಣಕಾಸಿನ ಎಜುಕೇಶನ್, ಯಾಕಂದ್ರೆ ಎಲ್ಲವೂ ಕೂಡ ಅದರಿಂದಲೇ. ಊಟ, ತಿಂಡಿ, ಬಟ್ಟೆ, ನಿಮ್ಗೆ ಟ್ರಾವೆಲ್ ಮಾಡೋದು ಎಲ್ಲವೂ ಅದರಿಂದಲೇ. ಸೊ ಹಾಗಾಗಿ ಹಣಕಾಸಿನ ವಿಚಾರವನ್ನ ಅಚ್ಚುಕಟ್ಟಾಗಿ ಅಪ್ಪ ಅಮ್ಮ ಹೇಳ್ಕೊಡ್ಬೇಕು. ಮತ್ತೆ ಇನ್ನು ಮುಂದೆ ಈ ಮೂಢತನ ಬೇಡ. ಮಕ್ಕಳಿಗೆ ಹಣಕಾಸಿನ ಬಗ್ಗೆ ಹೇಳ್ಕೊಟ್ಬಿಟ್ರೆ ಮಂಕಾಗ್ಬಿಡ್ತಾರೆ, ಬಿಟ್ಬಿಡಿ. ಇದ್ರ ಬಗ್ಗೆನೇ ನಾನು ಫ್ರೀಡಮ್ ಆಪ್ ಅಲ್ಲಿ ಮನಿ ಅಂಡ್ ಕಿಡ್ಸ್ ಅಂತ ಸೊ ಕಂಪ್ಲೀಟ್ ಆಗಿ ಕೋರ್ಸ್ ಅನ್ನ ಮಾಡಿದ್ವಿ. ಕಂಪ್ಲೀಟ್ ಆಗಿ ಮಕ್ಕಳಿಗೆ ಯಾವ ತರ ಹಣಕಾಸಿನ ವ್ಯವಹಾರವನ್ನು ಹೇಳ್ಕೊಡ್ಬೇಕು ಹಂತ ಹಂತವಾಗಿ ಅಂತ ಹೇಳುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಬೇಕು. ಎಸ್ ವೀಕ್ಷಕರೇ, ಹಣಕಾಸಿನ ವ್ಯವಹಾರ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಪೇರೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯ, ಭಾರತದ ಭವಿಷ್ಯ, ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳುವಂಥದ್ದನ್ನ
ಸುಧೀರ್ ಅವರು ಬಹಳ ಅರ್ಥಪೂರ್ಣವಾಗಿ ಆಮೇಲೆ ಉದಾಹರಣೆ ಸಮೇತವಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮತ್ತಷ್ಟು ಕಲಿಬೇಕು. ನಿಮ್ಮ ಮಕ್ಕಳನ್ನ ಹಣಕಾಸಿನ ವ್ಯವಹಾರದಲ್ಲಿ ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ ಅಲ್ಲಿ ಮನಿ ಆ್ಯಂಡ್ ಕಿಡ್ಸ್ ಅಂತ ಹೇಳುವಂತ ಒಂದು ಸ್ಪೆಷಲ್ ಕೋರ್ಸ್ ಇದೆ. ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ನೋಡಬೇಕಾದಂಥ ಕೋರ್ಸ್ ಅದು. ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಆ ಕೋರ್ಸ್ ಅನ್ನು ನೋಡೋದ್ರ ಮೂಲಕ ನಿಮ್ಮ ಮಕ್ಕಳನ್ನ ಉತ್ತಮ ಜೀವನ ರೂಪಿಸುವಲ್ಲಿ ನೀವು ಕೂಡ ಪಾಲುದಾರರಾಗಿ. ಇಷ್ಟೇ ಅಲ್ಲ, ಈ ವಿಡಿಯೋವನ್ನು ನೋಡಿದಂಥವರು ಇದನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಮ ತರನೇ ಬಹಳಷ್ಟು ಪೇರೆಂಟ್ಸ್ಗೆ ಇದು ಖಂಡಿತವಾಗ್ಲೂ ಉಪಯೋಗವಾಗುತ್ತೆ. ಇನ್ನೂ ಕೂಡ ಯಾವ್ದಾದ್ರು ವಿಷಯದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ ಇದೆ. ಸೊ ಆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಹಂತ ಹಂತವಾಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು.